ನಮಸ್ಕಾರ ಸ್ನೇಹಿತರೆ, ನಾನು ಸಂಧ್ಯಾ. ಹಾಗೆ ನೀವು ನೋಡ್ತಾ ಇದ್ದೀರಾ ನನ್ನ ಚಾನಲ್ ಶಾರದಾ ಟೇಲರಿಂಗ್ ಕ್ಲಾಸಸ್. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನು ಹೇಳ್ಕೊಡ್ತಾ ಇದ್ದೀನಿ ಅಂತಂದರೆ, ಓಲ್ಡ್ ಟವೆಲ್ ಯೂಸ್ ಮಾಡಿ ಪಿಲ್ಲೋ ಕವರನ್ನು ಹೇಗೆ ಕಟ್ ಮಾಡಿ ಸ್ಟಿಚ್ ಮಾಡೋದು ಅನ್ನೋದನ್ನು ಈಸಿ ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ನೋಡೋಣ. ನೋಡಿ, ನಾನಿಲ್ಲಿ ಒಂದು ಓಲ್ಡ್ ಟವೆಲ್ ತೊಗೊಂಡಿದ್ದೀನಿ. ಅದನ್ನೇ ಫಸ್ಟಿಗೆ ಫೋಲ್ಡ್ ಮಾಡ್ಕೊಳ್ಳೋಣ. ಫೋಲ್ಡ್ ಮಾಡಬೇಕಾದ್ರೆ ಒಂದು ನೆನ್ಪಿಟ್ಕೊಳ್ಬೇಕು ಏನಂತಂದರೆ, ಕೆಳಗಿನ ಪದರು ಮೇಲಿನ ಪದರಕ್ಕಿಂತ ಒಂದು 3 ಇಂದ 4 ಇಂಚಷ್ಟು ಹೆಚ್ಚಿಗೆ ಇಟ್ಕೋಬೇಕು. ನೋಡಿ, ನಾನು ಫೋಲ್ಡ್ ಮಾಡಿದ್ದೀನಲ್ಲ ಹಾಗೆ. ಆಮೇಲೆ ನಿಮ್ಗೆ ಯಾವ ಪಿಲ್ಲೋ ಸೈಜಿಗೆ ಬೇಕು ಅನ್ನೋದನ್ನು ನೋಡಿ. ಟೇಪ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಇದರಲ್ಲಿ ಪಿಲ್ಲೋವನ್ನು ಇಟ್ಟು ಸ್ವಲ್ಪ ಮಾರ್ಜಿನ್ಗೆ ಒಂದು ಇಂಚಷ್ಟು ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಎರಡು ಸೈಡನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ನೋಡಿ, ಈಗ ಮಾರ್ಕ್ ಆದಮೇಲೆ ಈಗ ನಾವು ಸ್ಟಿಚ್ ಹಾಕೋಬೇಕು. ನೋಡಿ, ನಿಮ್ಗೆ ತೋರಿಸೋಣ ಅಂತ ಇನ್ನೊಂದು ಸಲ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಸೈಡನ್ನು. ನೋಡಿ, ಇವಾಗ ಏನು ಮಾಡಬೇಕು ಅಂತಂದರೆ, ಮಾರ್ಕ್ ಮಾಡಿರೋ ಎರಡು ಕಡೆನೂ ನೀವು ಎಂಡಲ್ಲಿ ಓಪನ್ ಸೈಡಲ್ಲಿ ಒಂದು ಬೆರಳಿನಷ್ಟು ಜಾಗವನ್ನು ಬಿಟ್ಟು ಉಳಿದದ್ದೆಲ್ಲ ಸ್ಟಿಚ್ ಮಾಡ್ಕೋಬೇಕು. ನೋಡಿ, ನಾನು ತೋರಿಸ್ತೀನಿ. ನೋಡಿ, ಇಲ್ಲಿ ಎಂಡಲ್ಲಿ ನಾನು ಒಂದು ಬೆರಳಿನಷ್ಟು ಅಳತೆ ಆಗುವಷ್ಟು ಜಾಗವನ್ನು ಬಿಟ್ಟು ಅಲ್ಲಿಗೆ ಸ್ಟಿಚ್ ಮಾಡೋದನ್ನು ಸ್ಟಾಪ್ ಮಾಡ್ತಾ ಇದ್ದೀನಿ. ಎರಡು ಸೈಡ್ ಕೂಡ ಇದೇ ಮೆಥಡನ್ನು ಫಾಲೋ ಮಾಡಬೇಕು. ನೆಕ್ಸ್ಟ್ ನೋಡಿ, ಮಾರ್ಜಿನ್ಗೆ ಜಾಗ ಬಿಟ್ಟು ಎರಡು ಕಡೆಯೂ ಉಳಿದಿರೋ ಬಟ್ಟೆಯನ್ನು ಕಟ್ ಮಾಡ್ಕೊಳ್ಳಿ. ನೋಡಿ, ಫೈನಲಾಗಿ ನಮ್ಮ ಕವರು ಈ ಥರ ರೆಡಿಯಾಗಿದೆ. ಇದು ಉಲ್ಟಾ ಸೈಡೇ ಇದೆ, ನಾವು ಉಲ್ಟಾ ಕಡೆಯಿಂದನೇ ಸ್ಟಿಚ್ ಮಾಡಿರೋದು. ಇವಾಗ ನೋಡಿ, ನಾವು ಫೋಲ್ಡ್ ಮಾಡುವಾಗ ಕೆಳಗಡೆ ಪಾರ್ಟ್ಗೆ ಒಂದು 4 ಇಂದ 5 ಇಂಚು ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿದ್ವಲ್ಲ, ಹಾಗೆ ಮೇಲ್ಗಡೆ ಪಾರ್ಟಿಗೆ ಕಡಿಮೆ ಬಟ್ಟೆ ಬಿಟ್ಟಿದ್ವಿ. ಅಲ್ಲದೆ ನಾವು ಏನು ಮಾಡಿದ್ವಿ ಅಂತಂದರೆ, ಒಂದು ಬೆರಳಿ ಸೈಜಿನಷ್ಟು ಜಾಗವನ್ನು ಸ್ಟಿಚ್ ಮಾಡಿದೆ, ಹಾಗೆ ಬಿಟ್ಟಿದ್ವಿ. ಈಗ ಏನು ಮಾಡಬೇಕು ಅಂತಂದರೆ, ಈಗ ಮೇಲ್ಪದರಿನ ಎಕ್ಸ್ಟ್ರಾ ಬಟ್ಟೆಯನ್ನು ನಮ್ಮ ಕಡೆ ಎಳ್ಕೋಬೇಕು. ಹಾಗೆ ಕೆಳಗಡೆ ಪದರಿನ ಬಟ್ಟೆಯನ್ನು ಅಲ್ಲಿ ಫೋಲ್ಡ್ ಮಾಡಬೇಕು. ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ, ಆ ಥರ ಫೋಲ್ಡ್ ಮಾಡಿಕೊಂಡು ಈಗ ಮೇಲ್ಪದರಿನ ಬಟ್ಟೆಯನ್ನು ಅದ್ರ ಮೇಲೆ ಮುಚ್ಚಬೇಕು. ಮುಚ್ಚಾದ್ಮೇಲೆ ಏನು ಮಾಡಬೇಕಂತಂದರೆ, ಓಪನ್ ಇರೋ ಭಾಗವನ್ನು ಈಗ ಸ್ಟಿಚ್ ಮಾಡಿ ಫಿಲ್ ಮಾಡಬೇಕು. ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ವ ಹಾಗೆ. ಈಗ ನೋಡಿ, ಉಲ್ಟಾ ಇರೋದನ್ನು ಈಗ ಸೀದಾ ಮಾಡ್ಕೊಳ್ತಾ ಇದ್ದೀನಿ. 4 ಮೂಲೆನೂ ಕರೆಕ್ಟಾಗಿ ಓಪನ್ ಮಾಡ್ಕೊಳ್ಳಿ. ನೋಡಿ, ಈಗ ಫೈನಲಾಗಿ ನಮ್ಮದು ಪಿಲ್ಲೋ ಕವರು ಹೇಗೆ ಬಂದಿದೆ ಅಂತ. ಎಷ್ಟು ನೀಟಾಗಿ ಬಂದಿದೆ ಅಲ್ವಾ. ಥೇಟ್ ನಾವು ಶಾಪಲ್ಲಿ ಪರ್ಚೇಸ್ ಮಾಡಿ ತಂದು ಯೂಸ್ ಮಾಡಿರೋ ಹಾಗೆ ಇದೆ. ಓಲ್ಡ್ ಟವೆಲಿಂದ ಸ್ಟಿಚ್ ಮಾಡಿದ್ದಾರೆ ಅಂತಂದರೆ ಯಾರು ಕೂಡ ನಂಬೋದಿಲ್ಲ.
ನೋಡಿದ್ರಲ್ವ ಸ್ನೇಹಿತರೆ, ಟೇಪನ್ನು ಯೂಸ್ ಮಾಡಿದೆ ನಾವು ಈಸಿಯಾಗಿ ಪಿಲ್ಲೋ ಕವರನ್ನು 5 ನಿಮಿಷದಲ್ಲಿ ಹೇಗೆ ಕಟ್ ಮಾಡಿ ಸ್ಟಿಚ್ ಮಾಡಿದ್ದೀವಿ ಅಂತ. ಹಾಗೆ ನಿಮಗೆ ಇನ್ನೂ ಹೊಸ ಥರದ ವಿಡಿಯೋಗಳು ನನ್ನ ಚಾನಲಲ್ಲಿ ಬರ್ತಾ ಇರುತ್ತೆ. ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭ ದಿನ. ಬಾಯ್ ಬಾಯ್.